ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಬಿ ನಾಗೇಂದ್ರ ಪತ್ನಿ ಮಂಜುಳಾ ಇಡಿ ವಶಕ್ಕೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ವಶಕ್ಕೆ ಪಡೆಯಲಾಯಿತು. ಮಂಜುಳಾರನ್ನ ಕಚೇರಿಗೆ ಕರೆದೊಯ್ದರು ಇಡಿ ಅಧಿಕಾರಿಗಳು. ಈಗ ನಾಗೇಂದ್ರಗೆ ಮಾತ್ರ ಅಲ್ಲ, ಅವರ ಕುಟುಂಬದವರಿಗೂ ಕೂಡ ಸಮಸ್ಯೆ ಉಂಟಾಗ್ತಾ ಇದೆ. ಈಗ ಆತಂಕ ಎದುರಾಗ್ತಾ ಇದೆ. ಮಂಜುಳಾರನ್ನ ಕಚೇರಿಗೆ ಕರೆದೊಯ್ದರು ಇಡಿ ಅಧಿಕಾರಿಗಳು. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಿವಾಸ, ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿ. ಅಲ್ಲಿಗೆ ಈಗ ನಾಗೇಂದ್ರ ಅವರ ಪತ್ನಿಯನ್ನು ಕೂಡ ಕರ್ಕೊಂಡು ಬರಲಾಗಿದೆ. ಮಾಜಿ ಸಚಿವ ಬಿ ನಾಗೇಂದ್ರ ಪತ್ನಿ ಮಂಜುಳಾ ಇಡಿ ವಶಕ್ಕೆ ಪಡೆದಿರೋದು. ಈಗ ಒಂದು ಕಡೆ ನಾಗೇಂದ್ರ ಈಗಾಗಲೇ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ನಿರಂತರವಾಗಿ. ಆದರೆ ಈಗ ಪತ್ನಿ ಮಂಜುಳಾ ಕೂಡ ಇಡಿ ವಶದಲ್ಲಿರೋದು. ಅವರ ಡಾಲರ್ಸ್ ಕಾಲೋನಿ ನಿವಾಸದಿಂದ ಈಗ ಇಡಿ ಕಚೇರಿ ಶಾಂತಿನಗರಕ್ಕೆ ಕರ್ಕೊಂಡು ಬರಲಾಗಿದೆ. ವಾಲ್ಮೀಕಿ ಹಗರಣ ಏನಿದೆ, ನಿಗಮದ ಹಗರಣ ಏನಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ 187 ಕೋಟಿ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರದೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರದೀಪ್, ಈಗ ನಾಗೇಂದ್ರ ಅವರ ಪತ್ನಿ ಮಂಜುಳಾ ಅವರನ್ನು ಕೂಡ ಇಡಿ ವಶಕ್ಕೆ ಪಡೆದಿರೋದು. ಎಷ್ಟೊತ್ತಿಗೆ ವಶಕ್ಕೆ ಪಡೆದು, ಯಾವ ಕಾರಣಕ್ಕೆ ಅಂತ? ಈಗ ಅವಿನಾಶ್, ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಏನು ಶಾಸಕ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿದಂತಹ ಇಡಿ ಅಧಿಕಾರಿಗಳು ಇವತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಮಂಜುಳಾ ಅವರನ್ನ ಇವತ್ತು ವಶಕ್ಕೆ ತೆಗೆದುಕೊಂಡಾಗಿ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಇವತ್ತು 12 ಗಂಟೆ ಸುಮಾರಿಗೆ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಅವರ ಅಪಾರ್ಟ್ಮೆಂಟ್ ಏನಿದೆ, ಉತ್ಸವ ಅಪಾರ್ಟ್ಮೆಂಟ್, ಅಲ್ಲಿಂದ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಈಗ ಇಡಿ ಆಫೀಸ್ ಕಡೆ ಬರ್ತಾ ಇರುವಂತದ್ದು ಇಡಿ ಅಧಿಕಾರಿಗಳು. ಅಂದ್ರೆ ಇವತ್ತು ಬೆಳಿಗ್ಗೆ ವಿಚಾರಣೆಗೆ 11 ಗಂಟೆ ಸುಮಾರಿಗೆ ವಿಚಾರಣೆಗೋಸ್ಕರ ಇಡಿ ಅಧಿಕಾರಿಗಳು ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ನಾಗೇಂದ್ರ ಅವರ ನಿವಾಸಕ್ಕೆ ಹೋಗಿದ್ರು. ಈ ವೇಳೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಇರುವ ಹಿನ್ನೆಲೆ, ತನಿಖೆ ಅಗತ್ಯ ಇರುವ ಹಿನ್ನೆಲೆ ಇವು ವಶಕ್ಕೆ ತೆಗೆದುಕೊಂಡು ಇಡಿ ಕಚೇರಿಗೆ ಕರ್ಕೊಂಡು ಬರ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಹಗರಣದಲ್ಲಿ ಮಂಜುಳಾ ಅವರ ಪಾತ್ರವೇನು, ಅಥವಾ ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ನಾಗೇಂದ್ರ ಪತ್ನಿಯವರ ಪಾತ್ರವೇನು ಅನ್ನುವುದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅವಿನಾಶ್, ಧನ್ಯವಾದ ಪ್ರದೀಪ್.